ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 4 ಜನವರಿ 2026 ಭಾನುವಾರದ 12 ರಾಶಿಗಳ ಅದೃಷ್ಟ ಸಂಖ್ಯೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. 2026ರ ಜನವರಿ 4ರ ಗ್ರಹಗತಿಗಳು ಮತ್ತು ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಆಧಾರದ ಮೇಲೆ ಪ್ರತಿಯೊಬ್ಬ ರಾಶಿಯ ಅದೃಷ್ಟ ಸಂಖ್ಯೆ ಅಂದ್ರೆ ಲಕ್ಕಿ ನಂಬರ್ ಕುರಿತು ಸವಿಸ್ತಾರವಾದ ವಿವರಣೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನ್ಯೂಮರಾಲಜಿ ಪ್ರಕಾರ 4, 1, 2, 0, 2, 6 ಇದನ್ನೆಲ್ಲ ಕೂಡಿದ್ರೆ 15 ಬರುತ್ತೆ. ಅದನ್ನು ಮತ್ತೆ 1, 5 ಕೂಡಿದ್ರೆ 6 ಬರುತ್ತೆ. ಆಗಿರೋದ್ರಿಂದ ಈ ದಿನ ಸೂರ್ಯ ಅಂದ್ರೆ 1 ಮತ್ತು ಶುಕ್ರ ಅಂದ್ರೆ 6 ಗ್ರಹಗಳ ಪ್ರಭಾವ ಹೆಚ್ಚು ಇರುತ್ತೆ. ಸೊ ಹಾಗಾಗಿ 12 ರಾಶಿಗಳ ಅದೃಷ್ಟ ಸಂಖ್ಯೆ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ. ಮೊದಲನೇದಾಗಿ ಮೇಷರಾಶಿ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 9 ಮತ್ತೆ 1. ಏನಪ್ಪ ವಿಶೇಷತೆ ಈ ಸಂಖ್ಯೆಯಿಂದ ಅಂದ್ರೆ ಮೇಷರಾಶಿಯ ಅಧಿಪತಿ ಮಂಗಳ 9, ಭಾನುವಾರ ಸೂರ್ಯನ ಅಧಿಪತಿ 1 ದಿನವಾಗಿದ್ದರಿಂದ ಈ ಎರಡೂ ಸಂಖ್ಯೆಗಳ ಸಂಯೋಜನೆಯು ನಿಮಗೆ ಅತೀವ ಆಧ್ಯಾತ್ಮಿಕ ಆತ್ಮವಿಶ್ವಾಸವನ್ನು ನೀಡುತ್ತೆ. ನಿಮ್ಮ ಯಾವುದಾದರೂ ಸ್ಪರ್ಧಾತ್ಮಕ ಕೆಲಸಗಳಿಗೆ ಈ ಸಂಖ್ಯೆ ನಿಮಗೆ ಜಯ ತಂದು ಕೊಡಲಿದೆ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ವೃಷಭ ರಾಶಿ ಅದೃಷ್ಟ ಸಂಖ್ಯೆ 6 ಮತ್ತೆ 2. ನಿಮ್ಮ ರಾಶ್ಯಾಧಿಪತಿ ಶುಕ್ರ 6. ಈ ದಿನದ ಭಾಗ್ಯಾಂಕವು 2 ಆಗಿರೋದ್ರಿಂದ ನಿಮ್ಮ ಆರ್ಥಿಕವಾಗಿ ಅನಿರೀಕ್ಷಿತ ಲಾಭವನ್ನ ಪಡೆದುಕೊಳ್ತೀರಾ. ಸಂಖ್ಯೆ 2 ಚಂದ್ರನನ್ನು ಸೂಚಿಸುವುದರಿಂದ ಕೌಟುಂಬಿಕ ಶಾಂತಿಗೆ ಇದು ಬಹಳ ಒಳ್ಳೆಯದು. ಮುಂದಿನ ರಾಶಿ ಮಿಥುನ ರಾಶಿ ಅದೃಷ್ಟ ಸಂಖ್ಯೆಗಳು 5 ಮತ್ತು 3. ಬುಧನ ಅದೃಷ್ಟ ಸಂಖ್ಯೆ ಅಂದ್ರೆ ಬುಧ ಅಂದ್ರೆ 5 ಪ್ರಭಾವದಿಂದ ವ್ಯಾಪಾರ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರ ತೆಗೆದುಕೊಳ್ತೀರಾ. ಈ ಸಂಖ್ಯೆಗಳು ನೇರವಾಗಿ ಸಂಖ್ಯೆ 3 ಜ್ಞಾನ ಮತ್ತು ಸಲಹೆಯನ್ನು ಸೂಚಿಸುತ್ತೆ. ಮುಂದಿನ ರಾಶಿ ಕಟಕ ರಾಶಿ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 2 ಮತ್ತೆ 7. ಚಂದ್ರನ ನಂಬರ್ 2 ಪ್ರಭಾವದಿಂದ ನಿಮ್ಮ ಭಾವನೆಗಳು ಇಂದು ತೀವ್ರವಾಗಿರುತ್ತದೆ. ಸಂಖ್ಯೆ 7 ನಿಮ್ಮಲ್ಲಿ ಆಧ್ಯಾತ್ಮಿಕ ಮತ್ತು ಹೊಸ ಆಲೋಚನೆಗಳನ್ನು ಮೂಡಿಸಲು ಸಹಾಯ ಮಾಡುತ್ತೆ. ಹಾಗೆ ಪ್ರಯಾಣದ ಸಮಯದಲ್ಲಿ ಈ ಸಂಖ್ಯೆ ಅದೃಷ್ಟ ತರಲಿದೆ ನಿಮಗೆ. ಮುಂದಿನ ರಾಶಿ ಸಿಂಹ ರಾಶಿ ಅದೃಷ್ಟ ಸಂಖ್ಯೆ 1 ಮತ್ತು 5. ಸೂರ್ಯನ ನಂಬರ್ 1 ಸ್ವಕ್ಷೇತ್ರದ ದಿನವಿದು. ಅಧಿಕಾರ ಮತ್ತು ಮನ್ನಣೆ ಪಡೆಯಲು ಒಂದು ಸಂಖ್ಯೆ ನಿಮಗೆ ಪೂರಕವಾಗಿದೆ. ಸಂಖ್ಯೆ 5 ನಿಮ್ಮ ಮನೋರಂಜನೆ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ ಅದೃಷ್ಟ ಸಂಖ್ಯೆಗಳು 3 ಮತ್ತು 8. ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವ ಸಂಖ್ಯೆ 8 ಶನಿಯನ್ನ ಪ್ರತಿಪಾದಿಸುತ್ತೆ. ಸ್ಥಿರತೆಯನ್ನು ನೀಡುವ ಸಂಖ್ಯೆ 3 ಗುರು ಗ್ರಹದ ಸೂಚನೆ ಆಗಿರೋದ್ರಿಂದ ಹಿರಿಯರ ಮಾರ್ಗದರ್ಶನ ಪಡೆಯಲು ಇದು ಸೂಕ್ತವಾದ ಸಮಯ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ತುಲಾ ರಾಶಿ ಅದೃಷ್ಟ ಸಂಖ್ಯೆ 6 ಮತ್ತು 9. ಶುಕ್ರನ ಸಂಖ್ಯೆ 6 ಅಧಿಪತ್ಯವಿರುವುದರಿಂದ ನಿಮಗೆ ಇಂದು ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಪ್ರೇಮ ಸಂಬಂಧದಲ್ಲಿ ಈ ಸಂಖ್ಯೆ ಅದೃಷ್ಟ ತಂದು ಕೊಡುತ್ತೆ ಅಂತಾನೆ ಹೇಳಬಹುದು. ಸಂಖ್ಯೆ 9 ನಿಮ್ಮ ಕೆಲಸಗಳಲ್ಲಿ ವೇಗವನ್ನು ಹೆಚ್ಚಿಸುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಅದೃಷ್ಟ ಸಂಖ್ಯೆ ಬಂದ್ಬಿಟ್ಟು 8 ಮತ್ತೆ 4. ನೀವು ಸ್ವಲ್ಪ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಸಂಖ್ಯೆ 4 ಮತ್ತು 8 ಅನಿರೀಕ್ಷಿತ ತಿರುವುಗಳನ್ನು ಎದುರಿಸಲು ನಿಮಗೆ ಮಾನಸಿಕ ಬಲವನ್ನು ನೀಡಲಿದೆ. ಮುಂದಿನ ರಾಶಿ ಧನು ರಾಶಿ ಅದೃಷ್ಟ ಸಂಖ್ಯೆ 3 ಮತ್ತು 1. ಜ್ಞಾನದ ಕಾರಕ ಗುರು ಆಗಿರೋದ್ರಿಂದ ಆ ಸಂಖ್ಯೆ 3 ಮತ್ತು ಯಶಸ್ಸಿನ ಕಾರಕ ಸೂರ್ಯ ಆಗಿರೋದ್ರಿಂದ ಅದರ ಸಂಖ್ಯೆ 1. ಈ ದಿನ ನೀವು ಯಾವುದೇ ಹೊಸ ವಿಷಯವನ್ನು ಕಲಿಯಲು ಅಥವಾ ಹೂಡಿಕೆ ಮಾಡಲು ಈ ಸಂಖ್ಯೆಗಳನ್ನು ಬಳಸುವುದು ಉತ್ತಮ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ಮಕರ ರಾಶಿ ಅದೃಷ್ಟ ಸಂಖ್ಯೆ 4 ಮತ್ತು 6. ನಿಮ್ಮ ರಾಶ್ಯಾಧಿಪತಿ ಶನಿಗೆ ಮಿತ್ರ ಗ್ರಹವಾದ ರಾಹು 4 ಹಾಗೂ ಶುಕ್ರ 6 ಸಂಯೋಜನೆ ಸಿಗಲಿದೆ. ಆಸ್ತಿ ಖರೀದಿ ಅಥವಾ ಮನೆ ರಿಪೇರಿ ಕೆಲಸಗಳಿಗೆ ಈ ಸಂಖ್ಯೆಗಳು ಶುಭ ಅಂತಾನೆ ಹೇಳಬಹುದು. ಮುಂದಿನ ರಾಶಿ ಕುಂಭರಾಶಿ ಅದೃಷ್ಟ ಸಂಖ್ಯೆಗಳು 8 ಮತ್ತೆ 2. ಸಮಾಜ ಸೇವೆಯಲ್ಲಿ ಅಥವಾ ಗುಂಪು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು
ಸಂಖ್ಯೆ 8 ಬಲ ನೀಡುತ್ತೆ. ಹಾಗೆ ಸಂಖ್ಯೆ 2 ನಿಮ್ಮ ಮನಸ್ಸಿನ ಶಾಂತಿ ತುಂಬಲು ಸಹಾಯ ಮಾಡುತ್ತೆ. ಮುಂದಿನ ರಾಶಿ ಮೀನರಾಶಿ. ಅದೃಷ್ಟ ಸಂಖ್ಯೆ 7 ಮತ್ತೆ 5. ಆಧ್ಯಾತ್ಮಿಕ ಚಿಂತನೆ ಮತ್ತು ಧ್ಯಾನಕ್ಕೆ ಸಂಖ್ಯೆ 7 ಅತ್ಯುತ್ತಮ. ಸಂಖ್ಯೆ 5 ನಿಮ್ಮ ಆರ್ಥಿಕ ವ್ಯವಹಾರದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಅದೃಷ್ಟ ಸಂಖ್ಯೆಯನ್ನು ಬಳಸುವ ವಿಧಾನ ಹೇಗಪ್ಪ ನಾವು ಇದನ್ನ ಬಳಸೋದು? ತುಂಬಾ ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದಾರೆ, ನೀವೇನೋ ಅದೃಷ್ಟ ಸಂಖ್ಯೆ ಡೈಲಿ ಹೇಳ್ತೀರಾ, ಬಟ್ ಅದನ್ನ ಹೇಗೆ ಬಳಸೋದು ಅದೇ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಹೇಗೆ ಬಳಸೋದು ಅಂತ ಹೇಳಿ ಈ ವಿಧಾನದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಶುಭ ಸಮಯ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ಅನುಗುಣವಾಗಿ ಸಮಯದಲ್ಲಿ ಪ್ರಮುಖ ಕೆಲಸಗಳನ್ನು ಆರಂಭಿಸಿ. ಉದಾಹರಣೆ, ಬೆಳಗ್ಗೆ 9 ಗಂಟೆಗೆ ಅಥವಾ ಸಂಜೆ 6 ಗಂಟೆಗೆ ನೀವು ಏನ್ ಅನ್ಕೊಂಡಿರ್ತೀರಲ್ಲ ಈ ಕೆಲಸ ಮಾಡ್ಬೇಕು ಅಂತ, ಆ ಟೈಮಲ್ಲಿ ಮಾಡಿ. ಆವಾಗ ಆ ಸಂಖ್ಯೆ ನಿಮಗೆ ಉಪಯೋಗ ಆಗತ್ತೆ. ಬಣ್ಣದ ಸಂಯೋಜನೆ. ನಿಮ್ಮ ಅದೃಷ್ಟ ಸಂಖ್ಯೆಗೆ ಸಂಬಂಧಿಸಿದ ಬಣ್ಣಗಳು, ಉದಾಹರಣೆ 1ಕ್ಕೆ ಕಿತ್ಲೆ ಹಣ್ಣು, 6ಕ್ಕೆ ಬಿಳಿ, ಈ ತರ ಆ ಸಂಖ್ಯೆಗೆ ಕರೆಸ್ಪಾಂಡಿಂಗ್ ಅಂದ್ರೆ ಅದಕ್ಕೆ ಅನುಗುಣವಾದ ಬಣ್ಣದ ಬಟ್ಟೆಯನ್ನು ಧರಿಸೋದ್ರಿಂದ ಆ ಸಂಖ್ಯೆಯ ಶಕ್ತಿ ನಿಮಗೆ ನೇರವಾಗಿ ಪ್ರಭಾವ ಬೀರುತ್ತೆ. ಹಾಗೆ ಲಕ್ಕಿ ಟೋಕನ್. ನೀವು ಹೊರಗೆ ಹೋಗುವಾಗ ನಿಮ್ಮ ಅದೃಷ್ಟ ಸಂಖ್ಯೆ ಒಂದು ಕಾಗದದ ಮೇಲೆ ಬರೆದು ಜೇಬಿನಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೈಯಲ್ಲಿ, ಎಡಗೈಯಲ್ಲಿ ಪೆನ್ನಲ್ಲಿ ಆ ನಂಬರ್ನ ಬರ್ಕೊಳ್ಳಿ, ಆ ದಿನದ ಅದೃಷ್ಟ ಸಂಖ್ಯೆ. ಅಥವಾ ಪೇಪರಲ್ಲಿ ಬರೆದು ಪರ್ಸಲ್ಲಿ ಇಟ್ಕೊಳ್ಳೋದು, ನಿಮ್ಮ ಜೋಬಲ್ಲಿ ಇಟ್ಕೊಳ್ಳೋದು. ಈ ತರ ಮಾಡಿದ್ರೆ ಆ ದಿನ ಇಡೀ ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೆ ನ್ಯೂಮರಾಲಜಿ ಪ್ರಕಾರ ಆ ನಂಬರಿನ ಏನೇನು ಬೆನಿಫಿಟ್ಸ್ ಇದೆ ಅದು ಎಲ್ಲ ನಿಮಗೆ ಸಿಗತ್ತೆ ಅಂತಾನೆ ಹೇಳ್ಬಹುದು. ನಾಳೆಯಿಂದ ಈ ಕೆಲಸ ಮಾಡಿ. ಅದೃಷ್ಟ ಸಂಖ್ಯೆಯನ್ನ ಒಂದು ಕಾಗದದಲ್ಲಿ ಬರೆದು ನಿಮ್ಮ ಜೇಬಿನಲ್ಲಿ ಇಡುವುದು ಒಂದು, ಅಥವಾ ನಿಮ್ಮ ಎಡಗೈಯ ಹೆಬ್ಬೆಟ್ಟಿನ ಕೆಳಗೆ ಬರೆಯೋದು ಒಂದು. ಇದಿಷ್ಟು ಮಾಡಿ ನಿಮ್ಗೆ ಏನಾದ್ರೂ ಪಾಸಿಟಿವ್ ವೈಬ್ಸ್ ಬಂತು, ನಿಮ್ಮ ಕಾರ್ಯಸಿದ್ಧಿ ಆಯ್ತು ಅಂದ್ರೆ ದಯಮಾಡಿ ನನಗೆ ಕಮೆಂಟ್ ಮಾಡಿ. ಇದೇ ರೀತಿ ಡೈಲಿ ಅದೃಷ್ಟ ಸಂಖ್ಯೆಯ ವಿಡಿಯೋ ಹಾಕಬೇಕು ಅಂತಂದ್ರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.